ನೀವು ರಾಯರನ್ನ ಪೂಜೆನ ಮಾಡ್ತಾ ಇದ್ದೀರಾ, ಮತ್ತು ರಾಯರು ಪೂಜೆ ಮಾಡ್ತಾ ಇದ್ರು ಕೂಡ ನಮ್ಮ ಕಷ್ಟ ಇನ್ನೂ ಕಳೀತಾನೆ ಇಲ್ಲ, ಜಾಸ್ತಿನೇ ಆಗ್ತಾ ಇದೆ ಹೊರತು ಕಮ್ಮಿ ಮಾತ್ರ ಆಗ್ತಾ ಇಲ್ಲ ಅಂತ ತುಂಬಾ ಶ್ರಮ ಪಡ್ತಾ ಇದ್ದೀರಾ, ವ್ಯಥೆ ಪಡ್ತಾ ಇದ್ದೀರಾ. ಯಾಕೆ ಹಿಂಗೆ ಆಗ್ತಾ ಇದೆಯಪ್ಪ? ರಾಯರನ್ನ ಪೂಜೆ ಮಾಡ್ತಾ ಇದ್ದೀನಿ, ಪೂಜೆ ಮಾಡಿದಾಗ ಏನೋ ಒಂದು ಖುಷಿ ಇದೆ, ಸಂತೋಷ ಇದೆ, ನನ್ನ ಲೈಫಲ್ಲಿ ಏನೋ ಒಂದು ಹಾಗೆ ಆಗುತ್ತೆ ಅನ್ನೋ ದೃಢವಾದ ಮನಸ್ಥಿತಿ ಇದೆ. ಆದರೂ ಕೂಡ ನನ್ನ ಜೀವನದಲ್ಲಿ ಕಷ್ಟ ಇನ್ನೂ ಕಳೀತಾನೆ ಇಲ್ಲ. ರಾಯರು ಪೂಜೆನ ಮಾಡ್ತಾ ಇದ್ರು ಕೂಡ ಒಂದೊಂದು ಟೈಮಲ್ಲಿ ಅನಿಸ್ಬಿಡುತ್ತೆ, ರಾಯರು ಪೂಜೆ ಮಾಡಿ ಸ್ಟಾರ್ಟ್ ಮಾಡೋದ್ಮೇಲೆ ನನಗೆ ಈ ಥರ ಆಗ್ತಾ ಇದೆ, ನನ್ನ ಜೀವನದಲ್ಲಿ ಯಾಕೆ ಈ ಥರ ಕಷ್ಟ ಬರ್ತಾ ಇದೆ, ತುಂಬ ಕಿರಿಕಿರಿ ಆಗ್ತಾ ಇದೆ, ರಾಯರು ಪೂಜೆ ಮಾಡೋದು ನಮ್ಮ ಮನೆಗೆ ಬರುತ್ತೋ ಬರಲ್ವೋ ಅಂತ ಸುಮಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಉಟ್ಕೋತವೆ ಅಲ್ವಾ. ಅದು ನಿಜನೇ ಆಗಿರುತ್ತೆ, ಬರೀ ಕೆಲವೊಬ್ರಿಗೆ ಮಾತ್ರ ಅಲ್ಲ, ತುಂಬ ಜನಕ್ಕೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಆ ಥರ ಎಕ್ಸ್ಪೀರಿಯೆನ್ಸ್ ನನಗೂ ಕೂಡ ಆಗಿತ್ತು. ಅದಕ್ಕೆ ಏನೆಲ್ಲ ಮಾಡ್ಕೋಬೇಕು, ಏನು ಪರಿಹಾರ ಮಾಡ್ಕೋಬೇಕು, ಇದು ಸರಿನಾ ತಪ್ಪಾ, ಇಲ್ಲ ನಮ್ಮಿಂದ ಏನಾದ್ರು ತಪ್ಪಾದಂಗೆ ಮಾತ್ರ ಆ ಥರ ಆಗುತ್ತಾ ಅನ್ನೋದ್ರ ಬಗ್ಗೆ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಎಲ್ರಿಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗೇ ಇರುತ್ತೆ, ಯಾಕಂದರೆ ರಾಯರನ್ನ ನೀವು ಪೂಜೆ ಶುರು ಮಾಡಿದ್ಮೇಲೆ, ರಾಯರು ಪೂಜೆ ಮಾಡ್ತಾ ಇದ್ದೀರಾ ಅನ್ನೋ ಟೈಮಿಂದನೂ ಕೂಡ ಆ ಸ್ಟಾರ್ಟಿಂಗು ನಿಮ್ಗೆ ಏನೇ ಗೊತ್ತಾಗದೇ ಇದ್ರೂ ಕೂಡ ಮಾಡ್ತಾ ಮಾಡ್ತಾ ಒಂದು ವಾರ ಕಳೆದಂತೆ ಅಥವಾ 2 ವಾರ ಕಳೆದಂತೆ ಅಥವಾ ಒಂದು 3 ವಾರ ತುಂಬಿದ ಮೇಲೆ ನಿಮ್ಗೆ ಈ ಥರ ಸಮಸ್ಯೆಗಳು ಬಂದೇ ಬರುತ್ತೆ. ಎಲ್ರಿಗೂ ಬರುತ್ತೆ ಅಂತ ನಾನು ಹೇಳೋದಕ್ಕೆ ಬರಲ್ಲ, ಅಟ್ಲೀಸ್ಟ್ ಒಂದು 3% ಜನಕ್ಕೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗೇ ಆಗಿರುತ್ತೆ. ಆ ಥರ ಎಕ್ಸ್ಪೀರಿಯೆನ್ಸ್ ನನ್ನ ಜೀವನದಲ್ಲೂ ಕೂಡ ಆಗಿತ್ತು. ಅದು ಏನು ಹೇಗೆ ಅನ್ನೋದನ್ನ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ರಾಯರನ್ನ ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಸುಮ್ಮನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ರಾಯರನ್ನ ಪೂಜೆ ಮಾಡ್ತಾರೆ ಅನ್ನೋದು ಸಾಧ್ಯನೇ ಇಲ್ಲ. ಕೂಡ ಬರಬೇಕು, ಅದೇನೋ ಅಂತಾರಲ್ವ, ಯಾರು ನಮ್ಮ ಮನೆಗೆ ಬರಬೇಕು ಅಥವಾ ಯಾರು ನಮ್ಮ ಮನೇಲಿ ಊಟನ ಮಾಡ್ಕೊಂಡು ಹೋಗ್ಬೇಕು ಅಂದರೆ ಅವರು ಋಣ ಇತ್ತಪ್ಪ ಆ ಊಟದ ಮೇಲೆ, ಅದು ಊಟ ನಮ್ಗಂತ ಬರ್ದಿರಲಿಲ್ಲ, ಅವ್ರಿಗಂತ ಇತ್ತು ಅಂತ ಹೇಳ್ತೀವಲ್ವಾ. ಯಾವುದೇ ಒಂದು ಪೂಜೆ ಮಾಡಬೇಕು ಅಥವಾ ಯಾವುದೇ ಒಂದು ಕೆಲಸನ ಮಾಡಬೇಕು ಅಂದರೆ ಸುಮ್ಮನೆ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಬೇಕಾದ್ರೆ ನೀವು ಸುಮ್ಮನೆ ನೆನ್ಕೊಳ್ಳಿ, ಯಾರಿನ್ನ ರಾಯರು ಪೂಜೆ ಮಾಡ್ತಾ ಇಲ್ಲ ಅಥವಾ ಈ ಹೊಸ್ದಾಗಿ ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅನ್ನೋರು ಸುಮ್ಮನೆ ರಾಯರು ಪೂಜೆ ಮಾಡಬೇಕಪ್ಪ, ನಾನು ಇವತ್ತೇ ಮಾಡಬೇಕು ಅಥವಾ ನಾಳೆ ಮಾಡಬೇಕು ಅಂತ ಅಂದ್ಕೊಳ್ಳಿ. ಅದು ನಿಮ್ಮ ಕೈಲಿ ಸಾಧ್ಯ ಆದರೆ ಮಾತ್ರನೇ ಮಾಡೋಕ್ಕೆ ಸಾಧ್ಯ ಆಗುವಂಥದ್ದು. ಸುಮ್ಮನೆ ರಾಯರು ಎಲ್ಲರ ಮನೆಗೂ ಬರೋದಿಲ್ಲ, ಪೂಜೆನ ಮಾಡಿಸ್ಕೊಳ್ಳೋದಿಲ್ಲ. ಇದನ್ನ ತಲೆಯಲ್ಲಿ ಇಟ್ಕೊಂಬಿಡಿ. ನಾವು ಎಷ್ಟೊಂದು ಸರಿ ಅನಿಸುತ್ತೆ, ನಾವು ಯಾವುದೊಂದು ಕೆಲಸದಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ, ಅಂಥ ಟೈಮಲ್ಲಿ ನಮಗೆ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಥರ ಫೀಲ್ ಇರುತ್ತೆ, ಆದರೂ ಕೂಡ ನಾವು ಹೋಗೋಕ್ಕಾಗಲ್ಲ. ಬಿಡಿ, ಒಂದ್ಸರಿ ರಾಯರು ನಂಬಿದ ಮೇಲೆ, ರಾಯರು ಪೂಜೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮನೆ ತನಕ ಮಾಡಬೇಕು, ಮತ್ತು ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಬಿಡೋದಕ್ಕೆ ಹೋಗಬಾರ್ದು. ಲೈಫಲ್ಲಿ ಎಂಥ ಕಷ್ಟಗಳು ಬಂದರೂ ಕೂಡ ಅದನ್ನ ರಾಯರು ನೆರವೇರಿಸ್ತಾರೆ. ಅಲ್ಲಿ ತನಕ ನಾವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇನೆ. ಇವಾಗ ಯಾವುದೋ ಒಂದು ಕಷ್ಟ ಆಯಿತು ಅಂದ್ಬಿಟ್ಟು ನಾವು ಅದನ್ನ ಇವಾಗ ಬಿಟ್ಬಿಡ್ತೀವಿ ಅಂತಂದರೆ ಮುಂದೆ ನಮ್ಮ ಜೀವನದಲ್ಲಿ ಸಿಗಬೇಕು, ನಮ್ಗೆ ಅದು ಬೇಕು ಇದು ಬೇಕು ಅನ್ನೋದು ಹೇಗೆ ಸಿಗುತ್ತೆ, ನಮ್ಮ ಎಫರ್ಟು ಕೂಡ ಅಷ್ಟೇ ಇರಬೇಕಲ್ವಾ. ಆವಾಗಲೇ ಅಲ್ವಾ ಸಾಧ್ಯ ನಮಗೆ ಪ್ರತಿಫಲ ಸಿಗುತ್ತಾ ಇಲ್ವೋ ಅನ್ನೋದು. ಅದೇ ರೀತಿ ನೀವು ಪೂಜೆನ ಮಾಡ್ತಾ ಇದ್ದೀರಾ, ರಾಯರು ಫೋಟೋನ ಆಗಿರ್ಬೋದು, ವಿಗ್ರಹನೇ ಆಗಿರ್ಬೋದು. ಕೆಲವೊಬ್ರು ಏನು ಮಾಡ್ತಾರೆ, ನಮ್ಮ ಮನೇಲಿ ರಾಯರು ಫೋಟೋ ವಿಗ್ರಹ ತಂದಮೇಲೆ ನಮ್ಗೆ ಈ ಥರ ಕಷ್ಟ ಆಯ್ತೈತಪ್ಪ ಪೂಜೆ ಮಾಡ್ತಾ ಇರೋದ್ರಿಂದ ಅಂತ ಮನೇಲಿ ಯಾರೋ ದೊಡ್ಡವರು ಅಥವಾ ಮನೇಲಿ ಇರೋರು ಯಾರೋ ಹೇಳ್ಬಿಟ್ರು ಅನ್ನೋದ್ರೆ ತಲೆಗೆ ಅದೇ ತಲೆಯಲ್ಲಿ ಇದ್ಬಿಡುತ್ತೆ ನಮಗೆ. ಮತ್ತೆ ಎಲ್ಲೋ ರಾಯರು ಗುರುಗಳಲ್ವಾ, ಕೆಲವೊಬ್ರಲ್ವಾ ಎಷ್ಟೊಂದು ಜನ ಹೇಳ್ತಾರೆ, ಅದು ನಮಗೂ ಕೂಡ ಆಗಿತ್ತು. ನಾವು ರಾಯರು ಫೋಟೋ ವಿಗ್ರಹ ತರಬೇಕು ಅಂತ ಹೇಳಿದಾಗ ಎಷ್ಟೊಂದು ಜನ ಗುರುಗಳು ನಾನ್ ವೆಜ್ನ ತಿಂತೀವಿ ಮಾಡ್ತೀವಿ, ಮನೇಲಿ ಇಟ್ಕೋಬಾರ್ದಂತೆ, ಮಾಡಬಾರ್ದಂತೆ, ಅದು ಆಗಿ ಬರ್ಬೇಕಂತೆ ಅವ್ರಿಗೆ, ಅವಾಗ ಮಾತ್ರ ಅಂತೆ ಸಾಧ್ಯ ಮನೇಲಿ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಆ ಥರ ಯೋಚನೆಗಳೆಲ್ಲ ಬಂದ್ಬಿಟ್ಟು ಏನು ಮಾಡ್ತೀವಿ, ರಾಯರನ್ನ ಮನೆಯಿಂದ ಈಚೆ ಕಳಿಸುವಂಥದ್ದು, ಯಾವುದೋ ದೇವಸ್ಥಾನದಲ್ಲಿ ಇಟ್ಬಿಡೋದು ಅಥವಾ ಅರಿಯೋ ನೀರು ಬಿಟ್ಬಿಡೋದು, ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ತೀವಿ. ಆ ಥರ ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ. ರಾಯರು ಬಂದಿದ್ದಾರೆ ಅಂದರೆ ಸುಮ್ಮನೆ ಬರೋದಿಲ್ಲ ಮನೆಗೆ, ಯಾವುದೋ ಒಂದು ರೀಸನ್ ಇರುತ್ತೆ, ಅಥವಾ ನಮ್ಮ ಲೈಫಲ್ಲಿ ಅವ್ರು ಪ್ರವೇಶನ ಮಾಡಬೇಕು ಅನ್ನೋದಾದ್ರೇ ಮಾಡೋದಕ್ಕೆ ಸಾಧ್ಯ. ಇವಾಗ ರಾಯರು ಬರ್ತಾ ಇದ್ದಾರೆ ಅಂದರೆ ಸುಮ್ಮನೆ ಹೋಗಿ ತಂದುಬಿಡ್ತೀರಾ, ಯಾವುದೋ ಒಂದು ಘಟನೆ ಆಗಿರುತ್ತಲ್ವ ನಿಮ್ಮ ಜೀವನದಲ್ಲಿ, ಅಥವಾ ಯಾರೋ ಒಬ್ರು ನಿಮ್ಗೆ ಹೇಳಿರ್ತಾರಲ್ವ ರಾಯರು ಬಗ್ಗೆ, ಅವಾಗ ನಿಮ್ಮ ಮನಸ್ಸಿಗೆ ಬಂದುಬಿಟ್ಟು ರಾಯರು ನಾನು ಪೂಜೆ ಮಾಡಬೇಕಪ್ಪ, ನನ್ನ ಜೀವನಕ್ಕೂ ಒಂದು ಒಳ್ಳೇದಾಗಬೇಕಪ್ಪ ರಾಯರು ಕಡೆಯಿಂದ ಅಂತ ಅಂದ್ಬಿಟ್ಟು ನೀವೇನು ಮಾಡ್ತೀರಾ, ರಾಯರನ್ನ ತಗೊಂಡು ಬಂದು ಪೂಜೆನ ಮಾಡ್ತೀರಾ. ಅದು ಕೂಡ ನೀವು ಅಂದ್ಕೊಂಡಿರೋ ಅಂಥ ಟೈಮಲ್ಲಿ ಅದು ಆಗೋದಿಲ್ಲ. ಅದು ಯಾವಾಗ ಆಗಬೇಕು, ರಾಯರು ವಿಗ್ರಹನ ನೀವು ತರಬೇಕು ಅಂತ ಹೋದಾಗೆಲ್ಲ ಅದು ಆಗುತ್ತಾ ಇಲ್ವ ಅನ್ನೋದೇ ಇರುತ್ತೆ. ಆದರೆ ಅದು ಅನ್ಎಕ್ಸ್ಪೆಕ್ಟೆಡಾಗಿ ಅದು ಮನೆಗೆ ಬರ್ಬೋದು, ಇಲ್ಲ ನಾವು ಇವತ್ತೊಂದು ದಿವಸ ತರಬೇಕು ಅಂತ ಅಂದ್ಕೊಂಡಾಗ ತರ್ಬೋದು. ಆದರೆ ಅಂದ್ಕೊಳ್ಳೋದು ಕೂಡ ಅದು ರಾಯರು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ನಮ್ಮ ಮನೆಗೆ ಬರೋಕ್ಕೆ ಅವರು ಇಷ್ಟಪಡ್ತಾ ಇದ್ದಾರೆ, ನಮ್ಮ ಜೀವನದಲ್ಲಿ ಪ್ರವೇಶನ ಮಾಡ್ತಾ ಇದ್ದಾರೆ ಅನ್ನೋದೇ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನು ರಾಯರನ್ನ ಅಷ್ಟೆಲ್ಲ ಯೋಚನೆ ಮಾಡಿ ನೀವು ನಿಮ್ಮ ಲೈಫಲ್ಲಿ ಅದರ ಒಂದು ಘಟನೆನ ಆದಮೇಲೆ ನೀವು ರಾಯರನ್ನ ಪೂಜೆ ಮಾಡಬೇಕು ಅಂತೆಲ್ಲ ನಿಮಗೆಲ್ಲ ಫೀಲ್ ಎಲ್ಲ ಆಗಿ ನೀವು ರಾಯರನ್ನ ಮನೆಗೆ ಕರ್ಕೊಂಡು ಬಂದು ನೀವು ಪೂಜೆನ ಸ್ಟಾರ್ಟ್ ಮಾಡಿದಾದಮೇಲೆ ಏನೋ ಒಂದು ಕಷ್ಟ ಬಂತಪ್ಪ, ಇಲ್ಲ ನನ್ನ ಜೀವನದಲ್ಲಿ ಯಾವುದೇ ರೀತಿ ಪ್ರತಿಫಲ ಸಿಗ್ತಾ ಇಲ್ಲ, ರಾಯರನ್ನ ಈ ಕಷ್ಟಕ್ಕಂತ ನಾನು ಪೂಜೆ ಮಾಡ್ತಾ ಇದ್ದೀನಿ, ಆ ಕಷ್ಟನೇ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲಪ್ಪ, ಎಲ್ಲೋ ನಾನು ಪೂಜೆ ಮಾಡ್ತಾ ಇರೋದೇ ಸರಿ ಇಲ್ಲ, ಅಥವಾ ರಾಯರು ಪೂಜೆ ಮಾಡಬಾರ್ದು ನಾವು ಮನೇಲಿ ಅಂತ ಏನೇನೋ ಯೋಚನೆ ಎಲ್ಲ ಮಾಡಿಕೊಂಡು ನೀವು ರಾಯರನ್ನ ಮನೆಯಿಂದ ಈಚೆ ಕಳಿಸ್ಬಿಟ್ರೆ ಅದು ಯಾವ ರೀತಿ ಸರಿಯಾಗುತ್ತೆ ಅದನ್ನ ನೀವೇ ಯೋಚನೆ ಮಾಡಿ ಅಲ್ವಾ. ನೀವು ತರೋದಕ್ಕಿಂತ ಮುಂಚೆ ನೀವು ಏನು ಅಂದ್ಕೊಂಡು ಬಂದಿರ್ತೀರಾ, ನನ್ನ ಜೀವನಕ್ಕೆ ಏನೊಂದು ಒಳ್ಳೇದಾಗುತ್ತೆ, ಏನೋ ಒಂದು ಖುಷಿ ಇರುತ್ತೆ, ನಿಮ್ಮ ಮನಸ್ಸಲ್ಲಿ ಆನಂದ ಇರುತ್ತೆ, ರಾಯರು ಬಂದರೆ ನನ್ನ ಲೈಫಲ್ಲಿ ಏನೋ ಒಂದು ಆಗುತ್ತಪ್ಪ, ಎಲ್ಲ ಚೆನ್ನಾಗಿರುತ್ತೆ, ರಾಯರು ಪೂಜೆಯಿಂದ ನಾವು ಮಾಡಿ ನೋಡೋಣ ನನಗೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ, ದಾರಿ ಕೊಡ್ತಾರೆ ರಾಯರು ಅಂತೆಲ್ಲ ನಿಮ್ಮ ಮನಸ್ಸಲ್ಲಿ ಬಂದಮೇಲೆ ನೀವು ಅದೇ ಎಷ್ಟು ಈಸಿಯಾಗಿ ನೀವು ರಾಯರನ್ನ ಮನೆಯಿಂದ ಈಚೆ ಕಳಿಸ್ಬಿಡ್ತೀರಾ. ಇದೆಲ್ಲ ತಪ್ಪಲ್ವಾ. ಆದ್ದರಿಂದಾಗಿ ನೀವು ಎಷ್ಟೇ ಕಷ್ಟ ಬಂದರೂ ಕೂಡ ನೀವು ದಯವಿಟ್ಟು ರಾಯರನ್ನ
ಪೂಜೆ ಮಾಡೋದನ್ನ ನಿಲ್ಸೋದಕ್ಕೆ ಹೋಗಬೇಡಿ, ಅಥವಾ ಫೋಟೋ ವಿಗ್ರಹನ ಮನೆಯಿಂದ ಈಚೆ ಹಾಕೋದು ಮಾಡಬೇಡಿ. ಇದನ್ನು ನಾನು ದಯವಿಟ್ಟು ಕೇಳ್ಕೊತಾ ಇರೋವಂಥದ್ದು. ನೀವು ಪೂಜೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬರ್ಸ್ಬಿಟ್ಟಿದ್ದಾರೆ ಅಂದರೆ ಅದು ರಾಯರು ಮಾಡಿರೋವಂಥದ್ದೇ. ರಾಯರು ನಿಮ್ಮ ಮನಸ್ಸಲ್ಲಿ ಕೂತ್ಬಿಟ್ಟಿದ್ದಾರೆ, ನಿಮ್ಮ ಕೈಲಿ ಪೂಜೆನ ಮಾಡಿಸ್ಕೋಬೇಕು ಅಂತ ಅವರು ಆಸೆನ ಪಟ್ಬಿಟ್ಟಿದ್ದಾರೆ. ಹಂಗಂದ್ಮೇಲೆ ಅವರು ನಿಮಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಅದು ಯಾವಾಗ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಒಟ್ಟಲ್ಲಿ ಮಾಡೇ ಮಾಡ್ತಾರೆ. ತಡ ಆಗ್ಬೋದು, ತಾಳ್ಮೆ ಇರಬೇಕು, ಕಾಯೋ ಅಂತ ಪೇಷನ್ಸ್ ಇರಬೇಕು ನಮಗೆ, ಅಷ್ಟೇ ಹೊರ್ತು ನಿಮ್ಮ ಲೈಫಲ್ಲಿ ಏನಾಗಬೇಕು ಅದನ್ನ ರಾಯರು ಮಾಡೇ ಮಾಡ್ತಾರೆ. ಅದು ನಿಮಗೆ ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಷ್ಟು ಚೆಂದ ನಿಮ್ಮ ಲೈಫನ್ನ ರಾಯರು ಮಾಡಿಬಿಡ್ತಾರೆ. ನೀವು ಅಷ್ಟು ಚೆಂದ ಉದ್ಧಾರ ಆಗ್ಬಿಡ್ತೀರಾ. ಅದು ರಾಯರು ಅಷ್ಟು ಚೆನ್ನಾಗಿ ನಿಮ್ಮ ಲೈಫ್ನ ಜೀವನನ ನಡೆಸೋ ರೀತಿ ಮಾಡಿಬಿಡ್ತಾರೆ. ಅದು ಎಕ್ಸ್ಪ್ರೆಸ್ಸೇ ನೀವು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ದಿನಗಳನ್ನ ರಾಯರು ನಿಮ್ಮ ಕಣ್ಮುಂದೆ ಬರೆಸ್ಬಿಡ್ತಾರೆ. ಅದನ್ನು ನೀವು ತಲೆಲಿಟ್ಕೊಳ್ಳಿ. ಕಷ್ಟ ಬರ್ತಿದೆ ಅಂದರೆ ನಾವು ಗಟ್ಟಿಯಾಗಿ ನಿಂತ್ಕೋಬೇಕು. ಅದನ್ನು ಕೂಡ ರಾಯರು ಶಕ್ತಿ ಕೊಟ್ಬಿಡ್ತಾರೆ ನಮಗೆ. ಯಾವ ರೀತಿ ನಾವು ಅದನ್ನ ಎದುರಿಸ್ಬೇಕು, ಯಾವ ರೀತಿ ಧೈರ್ಯದಿಂದ ನಿಂತ್ಕೋಬೇಕು ಅಂತ ರಾಯರು ನಮಗೆ ಛಲನ ತುಂಬಿಡ್ತಾರೆ. ಕಷ್ಟನ ಎದುರಿಸೋ ರೀತಿ ಶಕ್ತಿನ ಕೊಟ್ಬಿಡ್ತಾರೆ. ನೀವು ಈ ಕಷ್ಟ, ದೊಡ್ಡ ಕಷ್ಟ ಬರ್ತಾ ಇದೆ ಅಥವಾ ನನ್ನ ಲೈಫಲ್ಲಿ ಇದೆ ಅಂದರೆ ಅದನ್ನು ಮರೆಸೋದಕ್ಕೆ ಅಥವಾ ಅದರಿಂದ ತಿಳಿಯಾಗೋದಕ್ಕೆ ನಮಗೆ ಚಿಕ್ಕ ಪುಟ್ಟು ಸಂತೋಷಗಳನ್ನ ರಾಯರು ಕೊಡ್ತಾ ಹೋಗ್ತಾರೆ. ಏನಕ್ಕಂದರೆ, ನಾನಿದ್ದೀನಪ್ಪ, ನಿನ್ನ ಜೀವನದಲ್ಲಿ ನಾನಿದ್ದೀನಿ, ನಿನ್ನ ಜೊತೆ ನಾನಿದ್ದೀನಿ, ಧೈರ್ಯದಿಂದ ನಿನ್ನ ಮುನ್ನುಗ್ಗು, ನಾನು ಕಾಪಾಡ್ತೀನಿ ನಿನ್ನ ಅಂತ ಹೇಳ್ತಾರೆ. ಯಾವುದೇ ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು, ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಮ್ಮ ಲೈಫಲ್ಲಿ ಬರುತ್ತಂತೆ. ಅದನ್ನು ನಾವು ದಾಟಿ ಮುಂದೆ ಹೋಗಬೇಕು. ದಾಟೋದಕ್ಕೆ ದಾರಿನ ರಾಯರೇ ತೋರಿಸ್ತಾರೆ. ಅಲ್ಲಿ ತನಕ ನೀವು ಕಾಯಬೇಕು ಅಷ್ಟೇನೇನೆ. ಹೀಗೆ ಕಷ್ಟದ ದಿನಗಳಿದೆ, ಕಷ್ಟದ ದಿನಗಳಲ್ಲೇ ನೀವು ಮುಳುಗೋಗ್ಬಿಟ್ಟಿದ್ದೀರಾ, ನನ್ನ ಕೈಲಿ ತಡೆಯೋಕ್ಕೆ ಆಗ್ತಾಯಿಲ್ಲ ಕಷ್ಟನ, ರಾಯರೇ ಕಾಪಾಡಿ ರಾಯರೇ ಅಂತ ರಾಯರನ್ನು ಕೇಳಿದಾಯಿತು, ಪೂಜೆ ಮಾಡಿದಾಯಿತು, ಏನೂ ಸಾಧ್ಯ ಆಗ್ತಾ ಇಲ್ವಲ್ಲ ಅಂತ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ರೆ ಅಂಥ ಟೈಮಲ್ಲಿ ರಾಯರನ್ನ ಗಟ್ಟಿಯಾಗಿ ಹಿಡಿದುಬಿಡಿ. ರಾಯರ ಪಾದನ ಗಟ್ಟಿಯಾಗಿ ಹಿಡಿದುಬಿಡಿ. ರಾಯರೇ, ನಾನಂತೂ ನಿಮ್ಮನ್ನ ಬಿಡೋದಿಲ್ಲ ತಂದೆ, ನೀವು ಪರಿಹಾರ ಮಾಡಲೇಬೇಕು ನನ್ನಪ್ಪ, ಅಷ್ಟು ನಾನು ನಿಮ್ಮನ್ನ ನಂಬಿಟ್ಟಿದ್ದೀನಪ್ಪ, ನಿಮ್ಮ ಬಿಟ್ಟರೆ ನಮ್ಗೆ ಯಾರೂ ಇಲ್ಲ ನನ್ನಪ್ಪ, ಈ ಕಷ್ಟದಿಂದ ಪರಿಹಾರ ಮಾಡುವಂಥ ಜವಾಬ್ದಾರಿ ನಿಂದೇ ತಂದೆ, ನನ್ನ ಜೀವನನ ನಿಮ್ಮ ಕೈಲಿ ಇಟ್ಟಿದ್ದೀನಿ ನನ್ನಪ್ಪ, ನೀವೇ ನನಗೊಂದು ದಾರಿನ ತೋರಿಸ್ಬೇಕು ತಂದೆ ಅಂತ ರಾಯರನ್ನ ಪೂಜೆನ ಜಾಸ್ತಿ ಮಾಡಿ, ರಾಯರನ್ನ ಜಾಸ್ತಿ ನೆನೀರಿ. ಕಷ್ಟ ಬರ್ತಾ ಇರಲಿ ಅಥವಾ ನಿಮ್ಮ ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ರಾಯರು ಪೂಜೆ ಮಾಡಬೇಕಾದ್ರೆ, ಅದು ಕೆಲವೊಬ್ರಿಗೆ ಆಗಿರ್ಬೋದು, ಕೆಲವೊಬ್ರಿಗೆ ಆಗ್ದೇ ಇರ್ಬೋದು. ಅದು ಎಕ್ಸ್ಪೀರಿಯನ್ಸ್ ನನಗಾಗಿದೆ. ರಾಯರು ಪೂಜೆ ಮಾಡೋಕ್ಕಾಗ್ತಿರಲಿಲ್ಲ ಅಥವಾ ರಾಯರ ಫೋಟೋನೇ ನೋಡೋಕ್ಕಾಗ್ತಿರಲಿಲ್ಲ ನನಗೆ. ರಾಯರು ಮಂತ್ರ ಹೇಳಿ ರಾಯರೇ ಅಂತ ನೆನೆಸ್ಕೊಂಡಿದ ತಕ್ಷಣ ಏನೋ ಮೈಂಡಲ್ಲಿ ಎಷ್ಟು ಕೆಟ್ಟ ಆಲೋಚನೆಗಳಂದರೆ ಅದು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗೋದಿಲ್ಲ. ಆ ಥರ ನೆಗೆಟಿವ್ ಥಾಟ್ಸ್ಗಳೆಲ್ಲ ನನ್ನ ಮೈಂಡಲ್ಲಿ ಬಂದುಬಿಡ್ತು. ರಾಯರದು 2 ವಾರ ಕಂಪ್ಲೀಟ್ ಮಾಡಿದೆ, ವ್ರತ ಮಾಡ್ತಾಯಿದ್ದೆ ನಾನು. 2 ವಾರ ಪೂಜೆ ಕಂಪ್ಲೀಟ್ ಮಾಡಿ 3ನೇ ವಾರಕ್ಕೆ ರಾಯರದು ಪೂಜೆ ಸ್ಟಾರ್ಟ್ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೊರಟಿದ್ದೆ. ನನ್ನ ನೆನಪು ಅಷ್ಟೇನೆ. ಹೋಗಿ ಬರೋಷ್ಟರಲ್ಲಿ ನನ್ನ ಮೈಂಡ್ ಸೆಟ್ಟು ಯಾವ ಥರ ಹದಗೆಟ್ಟಿತ್ತು ಅಂದರೆ, ನನಗೆ ಈಗಲೂ ನೆನೆಸ್ಕೊಂಡ್ರೆ ನಾನು ಆ ಥರ ಎಲ್ಲ ಯೋಚನೆ ಮಾಡ್ಬಿಟ್ನಾ ಅಂತ ಫೀಲ್ ಆಗುತ್ತೆ. ನಾನು ಆದರೂ ರಾಯರು ಪೂಜೆ ಮಾಡೋದು ನಾನು ಬಿಡಲೇ ಇಲ್ಲ. ಏನಕ್ಕೆ ಈ ಥರ ಆಗ್ತಾಯಿದೆ, ನನ್ನದೇ ಮಿಸ್ಟೇಕಾ, ಏನು ಸರಿಯಾಗಿ ಪೂಜೆ ಮಾಡ್ತಾಯಿಲ್ವಾ, ಈ ಥರ ಎಲ್ಲ ಅನ್ಕೋಬಾರ್ದಪ್ಪ. ನಾನು ರಾಯರು ನಂಬಿ ಅಥವಾ ರಾಯರು ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ, ತುಂಬ ಖುಷಿಯಿಂದ ನಾನು ಸ್ಟಾರ್ಟ್ ಮಾಡಿ ರಾಯರನ್ನ ತೊಗೊಬಂದು ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಆದರೂ ಈ ಥರ ಎಲ್ಲ ನಡೀತಾ ಇದೆಯಲ್ಲ ನನ್ನ ಜೀವನದಲ್ಲಿ, ಯಾಕೆ ನಾನು ಈ ಥರ ಎಲ್ಲ ಅನ್ಕೋತಾ ಇದ್ದೀನಿ, ಈ ಥರ ಎಲ್ಲ ಅನ್ಕೊಳ್ಳೋದು ತಪ್ಪು ಅಂತ ಎಷ್ಟೊಂದು ಬಾರಿ ನಾನು ಅಂದ್ಕೊಂಡ್ರು ಕೂಡ ಮತ್ತೆ ಅದೇ ಥರ ಮತ್ತೆ ರಾಯರು ನೆನ್ಕೊಳ್ಳಿ ಅಥವಾ ರಾಯರು ಫೋಟೋನೇ ನೋಡೋಕ್ಕಾಗ್ತಿರಲಿಲ್ಲ ನನಗೆ ಪೂಜೆ ಮಾಡಬೇಕಾದ್ರೆ. ಅದೇ ಥಾಟ್ಸ್ ಬಂದ್ಬಿಡೋದು. ರಾಯರು ನೋಡಿದ ತಕ್ಷಣ ಅಥವಾ ರಾಯರೇ ಅಂತ ಈ ಥರ ಹೇಳಿದ ತಕ್ಷಣ ಬಂದ್ಬಿಡೋದು ಮನಸ್ಸಲ್ಲಿ. ನಾನು ನೆನೆಸ್ಕೊತಾನೇ ಇರಲಿಲ್ಲ, ಆದರೂ ನನ್ನ ತಲೆಯಲ್ಲಿ ಬಂದ್ಬಿಡ್ತಿತ್ತು. ಆದರೂ ನಾನು ಬಿಡಲಿಲ್ಲ. ಬಂದರೂ ಕೂಡ ನಾನು ರಾಯರೇ ನನಗೆ ಯಾಕಪ್ಪ ಈ ಥರ ಆಗ್ತಿದೆ, ಸರಿನೋ ತಪ್ಪ ನನಗೆ ಗೊತ್ತಿಲ್ಲ ತಂದೆ, ನೀವೇ ನೋಡ್ಕೋಬೇಕಪ್ಪ ಇದಕ್ಕೆಲ್ಲ ಅಂತ ರಾಯರ ಪೂಜೆ ವಾರನೂ ಮಾಡ್ತಾಯಿದ್ದೆ. ಅದು 7 ವಾರ ನಾನು ವ್ರತನೂ ಕಂಪ್ಲೀಟ್ ಮಾಡಿದೆ. ಮಂತ್ರಾಲಯಕ್ಕೆ ರಾಯರು 5ನೇ ವಾರಕ್ಕೂ ಕೂಡ ಕರ್ಸ್ಕೊಂಡು ಬಿಟ್ಟರು. ಎಲ್ಲ ಥರದ್ದೂ ನಾನು ಪೂಜೆನ ಮಾಡಿಬಿಟ್ಟಿದ್ದೀನಿ ರಾಯರಿಗೆ. ಮತ್ತು ವಾರ ಗುರುವಾರದೊತ್ತು ರಾಯರ ಪೂಜೆನ ಮಾಡ್ತಾಯಿದ್ದೆ. ರಾಯರು ಮಠಕ್ಕೆ ಹೋಗ್ಬಿಟ್ಟು ಬರ್ತಾಯಿದ್ದೆ. ಎಷ್ಟೇ ಕಷ್ಟ ಆದರೂ ನಾನು ರಾಯರು ಪೂಜೆ ಮಾಡೋದಂತೂ ಬಿಟ್ಟೇ ಇಲ್ಲ. ನಾನು ಆಗಿದ್ದಾಗಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ತಪ್ಪೋ ಸರಿನೋ ರಾಯರೇ ತೋರಿಸ್ತಾರೆ. ತಪ್ಪಾಗಿದ್ದರೆ ತಿದ್ಕೊಳ್ಳೋ ಅಂತ ಬುದ್ಧಿ ಕೊಡ್ತಾರೆ, ಸರಿಯಾಗಿದ್ದರೆ ಇದು ಯಾವುದು ಸರಿ ಯಾವುದು ತಪ್ಪು ಅಂತ ನಮಗೆ ತಿಳಿಸ್ಕೊಡ್ತಾರೆ ಅಂತ ನಾನು ಮನಸ್ಸಲ್ಲಿ ಒಂದೇ ದೃಢ ನಿರ್ಧಾರ ಇಟ್ಕೊಂಡು ನಾನು ಪೂಜೆನ ಶುರು ಮಾಡಿದ್ದೀನಿ. ಕಂಪ್ಲೀಟು ಕೂಡ ಮಾಡಿದೆ. ರಾಯರನ್ನ ಪೂಜೆನ ಮಾಡ್ತೀನಿ ಕೊನೆ ತನಕನೂ ಕೂಡ. ಅದು ಕಾಲಕ್ರಮೇಣ ಯಾವ ಥರ ಆಯಿತು ಅಂದರೆ ನನಗೆ ಗೊತ್ತಿಲ್ಲ, ಅದು ಯಾವ ರೀತಿ ನನ್ನ ಮೈಂಡ್ ಸೆಟ್ಟು ಚೆನ್ನಾಗಾಯಿತು ಅಂದರೆ ಅದು ಆ ಥರ ಪಟ್ಟಂತ ನೆನಪಾಗ್ತಿದ್ದು. ಹೇಳ್ತಿದ್ದೀನಲ್ಲ, ರಾಯರು ಫೇಸ್ನ ನೋಡೋಕ್ಕಾಗ್ತಿರಲಿಲ್ಲ ನನಗೆ, ಗೊತ್ತಾ, ಆ ಥರ ಹದಗೆಟ್ಬಿಟ್ಟಿತ್ತು ನನ್ನ ಮೈಂಡ್ ಸೆಟ್ಟು. ಅದು ಎಷ್ಟು ಬೇಗ ಕಡಿಮೆ ಆಯಿತು ಅಂದರೆ ಅದು ಗೊತ್ತೇ ಆಗಲಿಲ್ಲ ನನಗೆ, ಅದು ಸರಿನೋ ತಪ್ಪೋ ಅನ್ನೋ ರೀತಿ ಅದು ಬೇಗನೆ ಕಳೆದೋಯ್ತು ಅಂತಲೇ ಹೇಳ್ಬೋದು. ನೀವು ನಿಮ್ಮ ಕಷ್ಟ ಇದೆ ಅಂತಂದರೆ ದಯವಿಟ್ಟು ಕುಗ್ಗಕ್ಕೆ ಹೋಗ್ಬಿಡಿ, ರಾಯರನ್ನ ಗಟ್ಟಿಗೆ ಹಿಡ್ಕೊಳ್ಳಿ. ಇವಾಗ ಕಷ್ಟ ಇದೆ ತಂದೆ, ನೀವು ನಮ್ಮ ಮನೆಗೆ ಬಂದಿದ್ದೀರ ತಾನೆ, ನೀವು ನನ್ನ ಕೈಲಿ ಪೂಜೆ ಮಾಡಿಸ್ಕೊಂಡಿದ್ದೀರ ತಾನೆ, ಅದಕ್ಕೆ ನೀವು ಪ್ರತಿಫಲ ನಾನು ಕೊಡಬೇಕು ನನ್ನಪ್ಪ. ನಿಮ್ಮನ್ನು ಬಿಟ್ಟರೆ ನಾನು ಇನ್ಯಾರನ್ನ ಕೇಳಲಿ ತಂದೆ, ನೀವೇ ತಾನೇ ನಮ್ಮ ಜೀವನದಲ್ಲಿ ಆಗಿರ್ಬೋದು, ನಮ್ಮ ಮನೇಲಾಗಿರ್ಬೋದು ನೋಡ್ತಾ ಇದ್ದೀರಲ್ವ ಯಾವ ರೀತಿ ನಡೀತಾ ಇದೆ ಅಂತ ನೀವು ರಾಯರನ್ನ ಕೇಳಬೇಕು. ಕೇಳ್ಬಿಟ್ಟು ನೀವು ಪೂಜೆನ ಮಾಡಬೇಕು ಹೊರತು ಪೂಜೆ ನಿಲ್ಲಿಸೋದಾಗಿರ್ಬೋದು, ಯಾರೋ 3ನೇವ್ರು ಹೇಳ್ತಾರೆ ಅಂದ್ಬಿಟ್ಟು ನೀವು 3ನೇವ್ರನ್ನ ಕೇಳ್ಬಿಟ್ಟು ತಂದಿದ್ರಾ ರಾಯರ ಫೋಟೋನ, ವಿಗ್ರಹನ, ಅಥವಾ ರಾಯರು ಪೂಜೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಯಾರೋ ಒಬ್ಬರು
ಹೇಳ್ಬಿಟ್ರು ಅಂತ ನೀವು ಮಾಡಿಬಿಟ್ರೆ ನಿಮ್ಮ ಮನಸ್ಸಲ್ಲೇ ಹುಟ್ಟಿದ್ದಲ್ವ. ಯಾರೋ ಮೂರನೇರು ನಮ್ಗೆ ಒಳ್ಳೇದಾಗಿದೆ ಅಂತ ಹೇಳಿರ್ಬೋದು ಯಾವಾಗಲೂ ಒಂದು ದಿವಸ. ಹಂಗೆ ಅಂದಿದ ತಕ್ಷಣ ನಾವು ಯಾರಿಗೋ ಒಬ್ರಿಗೆ ನಮ್ಮದು ಒಪಿನಿಯನ್ ಶೇರ್ ಮಾಡಿದ ತಕ್ಷಣ ಅವ್ರಿಗೂ ಬರಬೇಕು ಅನ್ನೋದೇನಿಲ್ಲ ಅಲ್ವ ಥಾಟ್ಸು. ಅದು ಅವ್ರಿಗೆ ಬಂದಾಗ ಮಾತ್ರ, ಅವ್ರ ಮನಸ್ಸಲ್ಲಿ ಬಂದಾಗ ಮಾತ್ರನೇ ಅದು ಮಾಡೋದಕ್ಕೆ ಸಾಧ್ಯ ಆಗೋಂಥದ್ದು. ಆಮೇಲೆ ಪೂಜೆ ಮಾಡಬೇಕು ಅನ್ನೋ ಮನಸ್ಸಿದ್ರು ಕೂಡ ಮಾಡೋಕ್ಕಾಗಲ್ಲ, ಅದನ್ನು ನೆನ್ಪಿಟ್ಕೊಬಿಡಿ. ಅದು ನಮ್ಮ ಕೈಲಿ ಪೂಜೆ ಆಗಬೇಕು ಅನ್ನೋದಾದರೆ ಮಾತ್ರನೇ ಅದು ಸಾಧ್ಯ ಆಗೋವಂಥದ್ದು. ಇದನ್ನ ತಲೆಯಲ್ಲಿ ಇಟ್ಕೊಂಡು ನೀವು ರಾಯರನ್ನ ನಂಬಿದ್ದೇ ಆದರೆ ನೀವು ತಾಳ್ಮೆಯಿಂದ ಇರಿ. ಎಲ್ಲರ ಜೀವನದಲ್ಲಿ ಎಲ್ಲ ಕಷ್ಟ ಇರುತ್ತೆ. ಇವಾಗ ನಾವು ವೀಡಿಯೋ ಮಾಡ್ತಾ ಇದ್ದೀವಿ ಅಥವಾ ರಾಯರ ಬಗ್ಗೆ ಒಂದು ಒಪಿನಿಯನ್ ಶೇರ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಜೀವನದಲ್ಲಿ ಇರೋಂಥ ಕಷ್ಟ ಎಲ್ಲ ಸಾಲ್ವ್ ಆಗಿಬಿಟ್ಟಿದೆ, ಇಲ್ಲ ರಾಯರನ್ನ ಕೇಳಿದ ತಕ್ಷಣ ಎಲ್ಲ ಬೇಡಿಕೆಗಳು ಈಡೇರ್ಬಿಟ್ಟಿದೆ ಅಂತ ಅರ್ಥ ಅಲ್ಲ. ನಮ್ಮ ಲೈಫಲ್ಲೂ ಕೂಡ ಒಂದಾಗಿರುತ್ತೆ, ಒಂದಾಗಿರಲ್ಲ. ತಾಳ್ಮೆ ಇರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಮ್ಗೆ ಹೊಟ್ಟೆ ಹಸ್ವಾಗ್ತಿದೆ ಅಂತ ಅಂದ್ಬಿಟ್ಟು ಹಸ್ವಾಗ್ತಿದೆ ಅಂತ ಕೂತಿದ್ರೆ ಊಟ ತಾನಾಗ್ತಾನೆ ಬರುತ್ತಾ? ಅಥವಾ ದೇವ್ರನ್ನ ಹಸ್ವಾಗ್ತಿದೆ ತಂದೆ ಊಟ ಕೊಡಪ್ಪ ಅಂದರೆ ಕೊಡ್ತಾನ? ಏನಿಲ್ಲ ಅಲ್ವಾ. ಮನೇಲಿ ಎಲ್ಲ ಥರ ಸಾಮಾನು ಇರುತ್ತೆ, ಆದರೆ ಮಾಡಬೇಕು, ನಮ್ಮದು ಎಫರ್ಟ್ ಇರಬೇಕಲ್ವ. ಅದೇ ರೀತಿ ಕಷ್ಟ ಅಂದ್ಕೊಂಡಿದ್ರೆ ದೇವ್ರು ಏನು ಮಾಡ್ತಾನೆ, ನೀನು ಹಾಕು ಅಂತ ಎಫರ್ಟ್ನ ನೀನು ಹಾಕು, ಪ್ರತಿಫಲ ದೇವ್ರಿಗೆ ಬಿಟ್ಬಿಡು, ಪಕ್ಕ ಕೊಡ್ತೀನಿ. ಕಷ್ಟ ಅಂದ್ಕೊಂಡಿದ್ರೆ ಕಷ್ಟನೇ ಆಗ್ಬಿಡುತ್ತೆ. ಯಾವ ಕಷ್ಟ? ರಾಯರು ನನ್ನ ಜೊತೆಲಿದ್ದಾರೆ, ರಾಯರು ಇರ್ಬೇಕಾದ್ರೆ ನನಗೇನು ಕಷ್ಟ, ಧೈರ್ಯ ಕೊಡಪ್ಪ, ದಾರಿ ತೋರ್ಸಪ್ಪ, ಕಷ್ಟ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಮುನ್ನುಗ್ಗಿ, ಅದು ಪಕ್ಕ ಸಾಲ್ವ್ ಆಗೇ ಆಗುತ್ತೆ. ಎಲ್ಲದಕ್ಕೂ ಸಮಯ ಅನ್ನೋದು ಬರಲೇಬೇಕಲ್ವ. ಅದೇ ರೀತಿ ರಾಯರು ಕೂಡ ನಿಮಗೆ ಒಂದಲ್ಲ ಒಂದಿನ ನಿಮ್ಗೆ ಒಳ್ಳೇದು ಮಾಡೇ ಬರ್ತಾರೆ. ಬಟ್ ಮಾಡ್ದೇನೆ ಅಂತೂ ಇರಲ್ಲ, ಅದನ್ನು ನೆನ್ಪಿಟ್ಕೊಂಬಿಡಿ. ಇನ್ನೇ ಯಾಕಪ್ಪ ನನ್ನ ಜೀವನದಲ್ಲಿ ಕಷ್ಟ ಕಳೆದಿಲ್ಲ ಅಂತಲ್ಲ, ಮೊದಲಿಗೆ ನೀವು ಕಷ್ಟ ಕಳೆದಿಲ್ಲ ಅನ್ನೋ ಮಾತನ್ನ ಸ್ಟಾಪ್ ಮಾಡಿಬಿಡಿ. ಕಷ್ಟ ಇದೆ ತಂದೆ ದಾರಿ ತೋರ್ಸಪ್ಪ, ಧೈರ್ಯ ಕೊಡಪ್ಪ, ಅಷ್ಟೇ ನೀವು ರಾಯರನಲ್ಲಿ ಕೇಳ್ಕೊಬೇಕಾಗಿರೋವಂಥದ್ದು. ಅದು ಬೇಗ ಕಳೆದೋಗುತ್ತೆ. ಆದಷ್ಟು ಬೇಗ ನಿಮಗೂ ಒಂದು ಒಳ್ಳೆ ಜೀವನನ ರಾಯರು ಕೊಡ್ತಾರೆ, ನಿಮಗೆ ಅನುಗ್ರಹ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇದಿಷ್ಟು ಕೂಡ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ನಿಮ್ಮ ಹತ್ರ ಶೇರ್ ಮಾಡಿರೋವಂಥದ್ದು. ಯಾರಿಗೆಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.